ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಇಂದು ಶಿಕ್ಷಕರ ನೇಮಕಾತಿ, ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಹಾಗೂ ಅರಣ್ಯ ಇಲಾಖೆಯ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಪ್ರತಿಭಟನೆಗಳು ಜೋರಾಗಿದ್ದವು. ಒಂದು ಕಡೆ ಶಿಕ್ಷಕರು, ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟರೆ, ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪದಾಧಿಕಾರಿಗಳು ಶಿಕ್ಷಕರ ನೇಮಕಾತಿಯಲ್ಲಿನ ವಿಳಂಬವನ್ನ ಖಂಡಿಸಿದರು. ನೇಮಕಾತಿ ಪ್ರಕ್ರಿಯೆಯನ್ನ ಪಾರದರ್ಶಕವಾಗಿ ಪೂರ್ಣಗೊಳಿಸಿ ಅರಣ್ಯ ಇಲಾಖೆಯ ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಂಗೀತ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿನ ಖಾಲಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು, ಸೇವಾ ಭದ್ರತೆ ಒದಗಿಸಬೇಕು ಹಾಗೂ ಸಂಗೀತ ಶಿಕ್ಷಣಕ್ಕೆ ಸಮರ್ಪಕ ಮಾನ್ಯತೆ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಖಾಲಿ ಹುದ್ದೆಗಳ ಭರ್ತಿ, ಪಾರದರ್ಶಕ ನೇಮಕಾತಿ ಹಾಗೂ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. ಇದೇ ವೇಳೆ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಶಾಲೆಗೂ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮಾಡಿ ಪ್ರತಿಯೊಂದು ಮಗುವಿಗೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಕೊಡ್ರಿ. ಬರೀ 150 ಮಕ್ಕಳು ಇರ್ತಕ್ಕಂಥ ಶಾಲೆಗೆ ದೈಹಿಕ ಶಿಕ್ಷಣ ಟೀಚರಲ್ಲಿ ಪ್ರೊವೈಡ್ ಮಾಡ್ತಾ ಇದ್ವಿ. ಬೇಡ್ರಿ, 40 ಮಕ್ಕಳಲ್ಲಿವೇನ್ರಿ? ಆ 40 ಮಕ್ಕಳು ಯಾವುದೋ ಒಂದು ಮಗು ಒಲಿಂಪಿಕಲ್ಲಿ ಮೆಡಲ್ ಮಾಡ್ಬೋದಲ್ಲ, ಯಾವುದೋ ಒಂದು ಮಗು ಒಲಿಂಪಿಕಲ್ಲಿ ಮೆಡಲ್ ಮಾಡ್ಬೋದು. ಸೊ ಹಾಗಾಗಿ ದಯವಿಟ್ಟು ಆ ಮಕ್ಕಳ ಕನಸನ್ನು, ಆ ಮಕ್ಕಳ ಕ್ರೀಡಾ ಒಂದು ಪ್ರತಿಭೆಯನ್ನು ನೀವು ಕೊಲ್ತಾ ಇದ್ರಿ, ಅದನ್ನು ಕೊಲ್ಬೇಡ್ರಿ. ಪ್ರತಿ ಶಾಲೆಗೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ. ಓಕೆ ಮ್ಯಾಮ್, ಈಗ ಎಲ್ಲ ಕರಪ್ಷನ್ ಆಗ್ತಾ ಇದೆ ಎಕ್ಸಾಮ್ಗಳಲ್ಲೆಲ್ಲ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈಗ ಕರಪ್ಷನ್ ಮಾಡಬೇಕಂತ ಹೇಳ್ಬಿಟ್ಟು ಈ ರೀತಿ ಒಂದು ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ ಮೇಡಮ್. ಫಸ್ಟಿಗೆ 200 ಮಾರ್ಕ್ಸ್. ಇವರು ರೀಸನ್ ಏನು ಹೇಳ್ತಿದಾರಪ್ಪ ಅಂದ್ರೆ ಕ್ವಾಲಿಟಿ ಟೀಚರ್ ಬೇಕಂತ. ಇವರಿಗೆ ಕ್ವಾಲಿಟಿ ಟೀಚರ್ ಬೇಕಂದ್ರೆ ಕ್ವಾಲಿಟಿ ಕ್ವಶನ್ ಕೊಡ್ರಿ. ಈ ಹಳೆಯ ಪದ್ಧತಿ 200 ಮಾರ್ಕ್ಸಿಗೆ ಏನಿತ್ತಲ್ಲ, ಅದೇ 200 ಮಾರ್ಕ್ಸಿಗೆ ನೀವು ಅದೇ ಕ್ವಶನ್ ನೀವು ಫುಲ್ ಕ್ವಾಲಿಟಿ ಕ್ವಶನ್ ಕೂಡ ನಾವು ಇದು ಮಾಡ್ತಾ. ಅದನ್ನ ಬಿಟ್ಟು ನೀವು ಡಿಸ್ಕ್ರಿಪ್ಟಿವ್ ಇಟ್ಟು ಬೇಕು ಅಂತಾನೆ ಆ ಹುದ್ದೆಗಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಈ ರೀತಿ ಮಾಡ್ತಾ ಇದ್ರಿ. ಸೊ ನಮಗೆಲ್ಲ ನಿಮ್ಮದು ಏನು ಕುತಂತ್ರ ಏನು ಮಾಡ್ತಾ ಇದ್ರು ಹೊರಗಡೆ, ಅದು ನಮಗೆಲ್ಲ ಗೊತ್ತಾಗ್ತಾ ಇದೆ. ನೀವು ಬೇಕಾದ ಕರಪ್ಷನ್ ನೀವು ಬ್ಯಾಕ್ಲಾಗ್ ನೀವು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ನೀವೇನು ಮನೆಯಿಂದ ಕೊಡ್ತಾ ಇದ್ದೀರಿ ಏನ್ರಿ ಹುದ್ದೆಗಳನ್ನ? ನೀವು ನಿಮ್ಮ ಮನೆಯಿಂದ ನೀವೆಲ್ಲ ಕೊಡ್ತಾ ಇದ್ರಿ, ನೀವು ಸರ್ಕಾರದಿಂದ ಕೊಡ್ತಾ ಇದ್ರಿ. ಇದು ನಿಮಗೆ ನಿಜವಾಗ್ಲೂ ನಿಮ್ಮೇನಾದ್ರೂ ನೀವು ಸರ್ಕಾರ ನಿಮಗೆ ಏನಾದರೂ ನಾಚಿಕೆ, ಮಾನ ಮರ್ಯಾದೆ ಏನಾದರೂ ಇತ್ತಪ್ಪ ಅನ್ನೋದು ನಿಜವಾಗಿತ್ತಪ್ಪ ಅಂತಂದ್ರೆ ನೋಡ್ರಿ, ಇಷ್ಟು ನಾವು ದೈಹಿಕ ಶಿಕ್ಷಣ ಶಿಕ್ಷಕರ ನಿರುದ್ಯೋಗಿಗಳ ನೋವು ಅಷ್ಟೇ ಅಲ್ರಿ. ಪ್ರತಿಯೊಬ್ಬರು ಸರ್ಕಾರಿ ಶಾಲೆ ಮಕ್ಕಳು ನೀವು ಒಂದು ನೋವು ನಿಮಗೆ ತಟ್ಟಬಾರ್ದು ಅಂತಂದ್ರೆ, ಅವ್ರ ಕಣ್ಣೀರು ಶಾಪ ನಿಮಗೆ ತಟ್ಟಬಾರ್ದಪ್ಪ ಅಂತಂದ್ರೆ, ಮಾನವೀಯತೆ ದೃಷ್ಟಿಯಿಂದ ಅಧಿಕಾರದಲ್ಲಿ ಇಟ್ಕೊಂಡು ಕಣ್ಣೀರನ್ನು ಒರೆಸೋಂಥ ಕೆಲಸ ಮಾಡಿರಿ, ಕಣ್ಣೀರನ್ನು ಹರಿಸೋಂಥ ಕೆಲಸ ಮಾಡಬೇಡ್ರಿ ಅಂತ ನಾನು ಶಿಕ್ಷಣಾಧಿಕಾರಿಗಳು ನಾನು ಈ ಮೂಲಕ. ಇದೇ ವೇಳೆ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಲಂಚದ ಆರೋಪ ಕೇಳಿಬಂದಿದ್ದು, ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಿದರು. ಹಾಗಾಗಿ ಏನು ಇವತ್ತು ಭ್ರಷ್ಟಾಚಾರ ನಡೆದಿದೆ ಕೆಪಿಎಸ್ಸಿನಲ್ಲಿ, ಪಿಡಿಒಗಳು ಇರ್ಬೋದು, ವಿಎಗಳಿರ್ಬೋದು, ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಇರ್ಬೋದು, ಇವೆಲ್ಲ ಪ್ರಕ್ರಿಯೆ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ. ಇವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನ್ಯಾಯಸಮ್ಮತವಾಗಿರುತ್ತಾ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಸಿಬಿಐಗೆ ಕೊಡಬೇಕು ಅನ್ನುವ ಆಗ್ರಹ ಅವರು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳು, ಭಾರತೀಯ ಜನತಾ ಪಾರ್ಟಿಯು ಕೂಡ ಸಿಬಿಐಗೆ ತನಿಖೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾನೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಸುಧಾರಣೆ ತರಬೇಕು, ಯುಪಿಎಸ್ಸಿ ಮಾದರಿಯ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ ಜಾರಿಗೆ ಬರಬೇಕು ಹಾಗೂ ವಿವಿಧ ಇಲಾಖೆಗಳಲ್ಲಿನ ದೀರ್ಘಕಾಲದ ಖಾಲಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು ಎಂದು ವಿಜಯೇಂದ್ರ ಒತ್ತಾಯಿಸಿದರು. ಅಲ್ಲದೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಇಡೀ ಭಾರತದಲ್ಲಿ ಯಾವುದೇ ಸ್ಟೇಟ್ ತಗೊಂಡ್ರು ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಆಬ್ಜೆಕ್ಟಿವ್ ಟೈಪ್ ಇದೆ, ಮಲ್ಟಿಪಲ್ ಚಾಯ್ಸ್. ಅದು 2 ಪೇಪರು, ಇಲ್ಲಿ 4 ಪೇಪರ್ ಇಟ್ಟಿದ್ದಾರೆ 400 ಮಾರ್ಕ್ಸ್ಗೆ. ಅದು ಥಿಯರಿ. ಉದ್ದೇಶ ಇಷ್ಟೇ, ಕರಪ್ಷನ್ ಮಾಡ್ಬೋದು, ಯಾರು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಮಾರ್ಕ್ಸ್ ಹಾಕ್ಕೊಡ್ಬೋದು ಅನ್ನೋಂಥದ್ದು. ಮತ್ತು ಅದರಲ್ಲಿ ತುಂಬಾ ಗೊಂದಲಗಳಿಟ್ಟಿದ್ದಾರೆ. ಯಾವ್ಯಾವ್ದು ಎಷ್ಟೆಷ್ಟು ಅನ್ನೋದನ್ನ ಕ್ಲಾರಿಟಿಯಾಗಿ ಕೊಟ್ಟಿಲ್ಲ ವಿದ್ಯಾರ್ಥಿಗಳಿಗೆ. ಮತ್ತು ಕನ್ನಡ ಟೀಚರ್ಸ್ ಕಾಲ್ಫಾರ್ಮ್ ಆಗಿಲ್ಲ, ಹಿಂದಿ ಟೀಚರ್ಸ್ ಕಾಲ್ಫಾರ್ಮ್ ಆಗಿಲ್ಲ. ತುಂಬ ಶಿಕ್ಷಕರನ್ನ ಹಂಗೆ ಖಾಲಿ ಬಿಟ್ಟಿದ್ದಾರೆ. ಮತ್ತು ಪರೀಕ್ಷಾ ಪದ್ಧತಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಮತ್ತು BCom ಮತ್ತು BEd ಮಾಡಿದ್ದಾರೆ, ಅವ್ರಿಗೆ TET ಆಗಿದೆ, ಬಟ್ CETಗೆ ಅವಕಾಶ ಕೊಟ್ಟಿಲ್ಲ. ಈ ರೀತಿ ತುಂಬಾ ಸಮಸ್ಯೆಗಳನ್ನ ಗೊಂದಲ ಕೂಡ ಇಟ್ಟಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟು. ಅದಕ್ಕೆ ಈಗಲೇ
ಮುಖ್ಯಮಂತ್ರಿಗಳನ್ನ ನಾವು ಡಿಮ್ಯಾಂಡ್ ಮಾಡೋದೇನೆಂದರೆ ಮೊದಲು ಶಿಕ್ಷಣ ಸಚಿವರು ನೇಮಕ ಮಾಡಬೇಕು ಒಂದು. ಎರಡನೇದಾಗಿ ಏನು ಈ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದಾರೋ ಶಿಕ್ಷಣ ಇಲಾಖೆ ಅವುಗಳಿಗೆಲ್ಲ ಪರಿಹಾರ ಸಿಗಬೇಕು. ಇಲ್ಲವಾದಲ್ಲಿ ಏನು ಡೆಲ್ಲಿನಲ್ಲಿ ಐತಲ್ಲ ನೀಟು, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಆಗುತ್ತೆ. ಆ ಮಟ್ಟಕ್ಕೆ ಏನು ZED ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಪ್ರೊಟೆಸ್ಟ್ ಮಾಡಿದ್ದೆ ನಾವು ಧಾರವಾಡದಲ್ಲಿ. ಇಡೀ ದೇಶನೇ ತಿರುಗಿ ನೋಡಿದ್ವಿ, ನ್ಯಾಷನಲ್ ಮೀಡಿಯಾಗಳೆಲ್ಲ ನೋಡಿದ್ವಿ. ಆ ಥರದ್ದು ಮತ್ತೊಂದು ಹೋರಾಟಕ್ಕೆ ಬೆಂಗಳೂರು ಸಾಕ್ಷಿ ಆಗುತ್ತೆ. ಶಿಕ್ಷಕರ ನೇಮಕಾತಿಯಿಂದ ಹಿಡಿದು ಕೆಪಿಎಸ್ಸಿ ನೇಮಕಾತಿ ಅಕ್ರಮಗಳವರೆಗೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಈ ಪ್ರತಿಭಟನೆ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸಿದೆ. ಈಗ ಸರ್ಕಾರ ಈ ಬೇಡಿಕೆಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಬಿಂದು ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.